ಹಾಯ್ ಹಲೋ ನಮಸ್ಕಾರ. ಇದು ಟೈಮ್ಸ್ ಆಫ್ ಇಂಡಿಯಾ ಗ್ರೂಪ್ನ ವಿಜಯ ಕರ್ನಾಟಕ ಅವರ ವಿಶೇಷ ಪಾಡ್ಕಾಸ್ಟ್ ಕಾರ್ಯಕ್ರಮ. ಇವತ್ತು ನಾವು ಗೋಕಾಕ್ ಸಿಟಿಲಿದ್ದೀವಿ. ಗೋಕಾಕ್ ಸಿಟಿಯ ಒಂದು ಪ್ರತಿಷ್ಠಿತ ರೆಸ್ಟೋರೆಂಟ್ ಸ್ಪೈಸ್ ಗಾರ್ಡನ್ ಅಂತಕ್ಕಂತಹ ಒಂದು ಹೋಟೆಲ್ನ ಸಂಸ್ಥಾಪಕರಾದಂಥ ಅಮಿತ್ ಜಾಧವ್ ಅವರು ನಮ್ಮ ಜೊತೆಲಿದ್ದಾರೆ. ಹೆಚ್ಚಿನ ವಿಷಯನ ತಿಳ್ಕೊಳ್ಳೋಣ ಬನ್ನಿ ಸರ್. ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್, ಈ ಗೋಕಾಕಲ್ಲಿ ಸ್ಪೈಸ್ ಗಾರ್ಡನ್ ಅಂತಹ ಒಂದು ವಿಶೇಷವಾದಂತಹ ಒಂದು ಹೋಟೆಲ್ ಶುರು ಮಾಡಬೇಕು ಅಂತ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ? ಸರ್, ಎಲ್ಲ ಕಡೆ ಗೋಕಾಕ್ನಲ್ಲಿ ಎಲ್ಲ ಕಡೆ ರೆಸ್ಟೋರೆಂಟ್ ಇದೆ, ಹೋಟೆಲ್ ಇದೆ. ಕರೆ ಈ ಥರ ನೇಚರ್ ಇನ್ಸ್ಪೈರ್ಡ್ ಯಾವ ಹೋಟ್ಲ್ ಇಲ್ಲ. ಆಮೇಲೆ ನಮ್ಮ ವಿಚಾರ ಅಂದರೆ ಜನರಿಗೆ ಬಂದ ತಕ್ಷಣ ಒಂದು ನೇಚರ್ದಾಗ ಕೂತು ಊಟ ಮಾಡಬೇಕು, ಆ ಥರ ಅವ್ರಿಗೆ ಫೀಲ್ ಬರಬೇಕು. ಸೊ ಇನ್ಸ್ಪೈರ್ಡ್ ಬೈ ನೇಚರ್ ನಾವು ಸ್ಟಾರ್ಟ್ ಮಾಡಿದ್ದೀವಿ. ಓಕೆ ಸರ್, ಆ್ಯಕ್ಚುಲಿ ನೀವು ರಾಷ್ಟ್ರೀಯ ಮಿಲಿಟರಿ ಸ್ಕೂಲಲ್ಲಿ ಓದ್ತೀರಾ. ಅದಾದ ನಂತರ ಸಡನ್ನಾಗಿ ನೀವು ಹೋಟೆಲ್ ಮ್ಯಾನೇಜ್ಮೆಂಟ್ ಕಡೆ ನೀವು ಡಿಗ್ರಿ ತೊಗೊಳ್ತೀರಾ. ಸೊ ಇದು ಹೇಗೆ ಸರ್ ಇದು? ಸರ್, ರಾಷ್ಟ್ರೀಯ ಮಿಡಲ್ ಸ್ಕೂಲ್ ನಂಗೆ ಕಲಿಸಿದ್ದು ಡಿಸಿಪ್ಲಿನು, ಆಮೇಲೆ ನನಗೂ ತುಂಬ ಸೆಲ್ಫ್ ರಿಲಯಬಲ್ ಆಗಬೇಕಂತ ನನಗೆ ಕಲಿಸಿತ್ತು. ಆಮೇಲೆ ಸರ್, ನನ್ನ ಪ್ಯಾಷನ್ ಕುಕ್ಕಿಂಗ್ ಇತ್ತು. ನಮ್ಮ ತಾಯಿಯವರು ಮೊದಲಿಂದ ತುಂಬ ಚೆನ್ನಾಗಿ ಕುಕ್ ಮಾಡ್ತಿದ್ರು. ಸೊ ಅವ್ರು ನೋಡಿ ನನಗೆ ಒಂದು ಯಾಕೂ ಬತ್ತು ಮನಸ್ಸಿನಲ್ಲಿ ನಾವು ಮಾಡಬೇಕಂತೆ. ಸೇಮ್ ಟೈಮ್ ನಮ್ಮ ಡ್ಯಾಡಿಗೆ ಸಪೋರ್ಟ್ ಮಾಡಿದ್ರು. ಸೊ ಆಮೇಲೆ ಆಫ್ಟರ್ ನಂದು ಸ್ಕೂಲಿಂಗು ನಮ್ಮ ಡ್ಯಾಡಿ ಅಂತ ಕೆಲಸ ಮಾಡಿ ನೀವು ಜಾಯಿನ್ ಹೋಟೆಲ್ ಮ್ಯಾನೇಜ್ಮೆಂಟು. ನಾನು ಬೆಂಗಳೂರಿನಲ್ಲಿ BHM ಬ್ಯಾಚುಲರ್ ಆಫ್ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ KLEಯಲ್ಲಿ ಮಾಡಿದ್ದೀನಿ. ಆಮೇಲೆ ನಮ್ಮ ಡ್ಯಾಡಿ ಸಪೋರ್ಟ್ ಮಾಡಲಿಕ್ಕೆ ಒಂದು ಹೋಟೆಲ್ ಓಪನ್ ಮಾಡಿದ್ರು, ರೆಸಾರ್ಟ್ ಅಂತ, ಗೋಕಾಕ್ ರೆಸಾರ್ಟು. ಈಗ ಬಟ್ ಈಗ ನೀವು ಆ ಹೋಟೆಲ್ ಮ್ಯಾನೇಜ್ಮೆಂಟ್ ಡಿಗ್ರಿ ಪಡೆದ್ಮೇಲೆ ನೀವು ಮುಂಬೈಗೆ ಹೋಗ್ತೀರಾ. ಸೊ ಅಲ್ಲಿ ಒಂದಿಷ್ಟು ವರ್ಷ ನೀವು ಇದರಲ್ಲಿ ಎಕ್ಸ್ಪೀರಿಯನ್ಸ್ನ ಪಡ್ಕೊಳ್ತೀರಾ. ಅದ್ರ ಬಗ್ಗೆ ಹೇಳೋದಾದರೆ? ನಮ್ಮ ತಂದೆ ಅಂದರು, ಇಲ್ಲ ಈಗ ಯು ಶುಡ್ ಗೆಟ್ ಸಮ್ ಎಕ್ಸ್ಪೀರಿಯನ್ಸ್. ಸೊ ಅದಕ್ಕೆ ಅವರು ಒಂದು ಟ್ರೈ ಮಾಡು, ಗೋ ಸಮವೇರ್ ಎಲ್ಸ್, ಹೊರಗೆ ಹೋಗಿ ಕೆಲಸ ಮಾಡಿ ಎಕ್ಸ್ಪೀರಿಯನ್ಸ್ ತೊಗೊಂಬನ್ನಿ. ಸೊ ನಾನು ಬಾಂಬೆ ಲೀಲಾ ಕೆಂಪನ್ಸ್ಕಿನಲ್ಲಿ ನಾನು ಜಾಬ್ ಮಾಡಿದ್ದೀನಿ ಆ್ಯಸ್ ಎ ಶೆಫ್. ಸೊ ಅಲ್ಲಿ ಒಂದು 4 years ಕೆಲಸ ಮಾಡಿ ವಾಪಸ್ ಬಂದು ನಮ್ಮ ಡ್ಯಾಡಿ ಹೋಟೆಲ್ ಬಿಸ್ನೆಸ್ ಜಾಯ್ನ್ ಆಗಿದೆ. ಸೊ ಈ ಗೋಕಾಕಲ್ಲಿ ಈಗ ನಾನು ನಿಮ್ಮ ರೆಸ್ಟೋರೆಂಟ್ನ ನೀವು ಬಂದು ನೋಡುವಾಗ, ಸೊ ನಾನೆಲ್ಲೋ ಗೋಕಾಕಲ್ಲಿದ್ದೀನಿ ಅಂತ ಅಂದ್ಕೊಳ್ಳಿಲ್ಲ, ನಾನೆಲ್ಲೋ ಗೋವಾಗೆ ಬಂದುಬಿಟ್ಟಿದ್ದೀನಿ ಅಂತ ಅಂದ್ಕೊಂಡೆ. ಸೊ ಅದು ಹೇಗೆ ಸರ್? ಅದು ಗೋವಾ ಥರ ಒಂದು ಶೈಲಿನ ಇಲ್ಲಿ ನೀವು ಮಾಡಿರೋಂಥದ್ದು? ಹೌದು ಸರ್. ಸೊ ಒಂದು ನೇಚರ್ ಇನ್ಸ್ಪೈರ್ಡ್ ಇದು. ಸೊ ನಾನು ವಿಚಾರ ಮಾಡಿದ್ದೀನಿ, ಇಲ್ಲ ಮತ್ತು ಜನರಿಗೇನು ಬೇರೆ ಕೊಡೋನು, ನಾಟ್ ದ ರೆಗ್ಯುಲರ್ ಹೋಟೆಲ್ಸ್ ಥರ ಅಲ್ಲ. ಸೊ ನೇಚರ್ ಇನ್ಸ್ಪೈರ್ಡು ಒಂದು ಗೋವನ್ ಇನ್ಸ್ಪೈರ್ಡ್ ಶಾಕ್ ಥರ ಮಾಡಿದ್ದೀನಿ. ಸೊ ಆಮೇಲೆ ಒಂದು ಶಾಕ್ ಇದೆ, ಆಮೇಲೆ ಮುಂದ್ಗಡೆ ಒಂದು ಚಿಕ್ಕ ಗಾರ್ಡನ್ ಇದೆ. ನಾವು ಕೂತಿದ್ದು ಇದು ಒಂದು ದೊಡ್ಡ ಗಾರ್ಡನ್ ಇದೆ, ಇದಕ್ಕೆ ನಾವು ಅಂತೀವಿ ಕೊಕೊನಟ್ ರೂ ಅಂತೀವಿ. ಆಮೇಲೆ ದಿಸ್ ಈಸ್ AC ರೆಸ್ಟೋರೆಂಟು. ಮೇಲಿಗೆ ಅಪ್ಪರ್ ಡೆಕ್ ಇದೆ. ಟೋಟಲ್ 5 ಔಟ್ಲೆಟ್ ಇದೆ. ಟೋಟಲ್ ಸಿಟ್ಟಿಂಗ್ ಕೆಪಾಸಿಟಿ ಎನಿ ಗಿವನ್ ಡೇ 430 ಜನ ಕೂಡ್ಬೋದು. ಓಕೆ, ಅಂದರೆ ಇಲ್ಲಿ ಯಾವ್ಯಾವ ಥರ ಶೈಲಿಯ ಒಂದು ಅಡುಗೆ ಸಿಗುತ್ತೆ ಸರ್ ಇಲ್ಲಿಗೆ ಬಂದರೆ? ಸೊ ನಾವು ಇಂಡಿಯನು, ಓರಿಯೆಂಟಲ್, ಥಾಯ್, ಇಟಾಲಿಯನ್, ಮೆಕ್ಸಿಕನ್, ಅದು ಬಿಟ್ಟು ನಮ್ಮ ಲೋಕಲ್ ಶೈಲಿ ಉತ್ತರ ಕನ್ನಡ ಊಟ ಕೊಡ್ತೀವಿ ನಾವು. ಆಮೇಲೆ ನಾವು ಬ್ಯಾಂಕ್ವೆಟ್ಸು ಕೇಟ್ರಿಂಗು ಮಾಡ್ತೀವಿ. ಇದರಲ್ಲಿ ನಾವು ಸಣ್ಣ ಪಾರ್ಟಿ, ಕಾರ್ಪೊರೇಟ್ ಪಾರ್ಟೀಸ್, ಆಮೇಲೆ ಮದುವೆ, ಆಮೇಲೆ ರಿಸೆಪ್ಷನು, ಬರ್ತ್ಡೇ ಪಾರ್ಟೀಸು ಅವೆಲ್ಲ ಮಾಡ್ತೀವಿ ನಾವು. ಓಕೆ ಸರ್, ರೀಸೆಂಟಾಗಿ ನಿಮಗೆ ಕರ್ನಾಟಕ ಸರ್ಕಾರದಿಂದ ನಿಮ್ಗೊಂದು ಲೆಟ್ರ್ ಬರುತ್ತೆ. ಸೊ ಒಂದು ಅಭಿನಂದನಾ ಲೆಟ್ರ್ ಬರುತ್ತೆ. ಸೊ ಅದು ಹೇಗೆ ಸಿಕ್ತು ನಿಮಗೆ ಅಂತ? ಸರ್, ನಾನು ಚಳಿಗಾಲ ಅಧಿವೇಶನದಲ್ಲಿ ನಾನು ಕೇಟ್ರಿಂಗ್ ಮಾಡ್ತೀನಿ. ಇದು ನಂದು ಹೌದು, ವಿಕಾಸ್ ಹೌದ್ರಲ್ಲಿ ಬೆಳಗಾಂ ಸುವರ್ಣ ವಿಕಾಸ್ ಎಸ್ ಅಲ್ಲಿ ಮಾಡ್ತೀನಿ. ಸೊ ಲಾಸ್ಟ್ ಇಯರು ನಾನು ಮಾಡಿದ್ದೀನಿ. ಸೊ ಊಟ ಎಲ್ಲರಿಗೂ ಲೈಕ್ ಆಯಿತು, ಸರ್ವಿಸು ಲೈಕ್ ಆಯಿತು. ಸೊ CM ಸಾಹೇಬರ ನಮಗೆ ಒಂದು ಲೆಟರ್ ಕೊಡ್ತಾರೆ. ಸರ್, ಹೇಗೆ ಅನ್ಸುತ್ತೆ ಸರ್ ನಿಮಗೆ? ಸರ್, ತುಂಬ ಇನ್ಸ್ಪೈರಿಂಗ್ ಸರ್, ತುಂಬ ಇನ್ಸ್ಪೈರಿಂಗು, ತುಂಬ ಮೋಟಿವೇಶ್ನಲ್. ಹೌದು, ಅಂದರೆ ನಿಮ್ಮ ಪ್ಯಾಷನ್ಗೆ ಒಂದು ಕೊನೆಗೆ ಒಂದು ಏನೋ ಒಂದು ಸಿಕ್ತು ಅಂತ ಅನಿಸುತ್ತೆ. ಹೌದು ಸರ್, ದಟ್ ಇಸ್ ದ ಬಿಗ್ಗೆಸ್ಟ್ ಅವಾರ್ಡ್ ಇನ್ ಮೈ ಲೈಫ್. ವೆರಿ ಗುಡ್ ಸರ್, ಸೂಪರ್. ಸರ್, ಈಗ ನಿಮ್ಮ ಹೋಟೆಲ್ ಬಿಸ್ನೆಸ್ ಅಲ್ಲದೆ ಬೇರೆ ಏನೆಲ್ಲ ನಿಮ್ಮದು ನಡೀತಾ ಇದೆ? ಸರ್, ಕೇಟ್ರಿಂಗ್ ಮಾಡ್ತೀವಿ ನಾವು. ಕೇಟ್ರಿಂಗು, ಮೇಜರ್ಲಿ ಕೇಟ್ರಿಂಗ್ ಬಿಟ್ಟರೆ ನೆಕ್ಸ್ಟು ರೆಸ್ಟೋರೆಂಟ್. ಸರ್, ಈಗ ಹೋಟೆಲ್ ರೆಸ್ಟೋರೆಂಟ್ನ ನಡೆಸೋದ್ರ ಜೊತೆಗೆ ಈಗ ಹೊಸದಾಗಿ ನಾನು ರೆಸ್ಟೋರೆಂಟ್ನ ಮಾಡಬೇಕು ಅಂತಕ್ಕಂಥ ಮನಸ್ಥಿತಿಯವರು ಇರ್ತಾರೆ. ಸೊ ಅವ್ರಿಗೆಲ್ಲ ನೀವು ಏನಾದರೂ ಕನ್ಸಲ್ಟ್ ಮಾಡ್ತೀರಾ ಹೇಗೆ? ಸರ್, ಮಾಡ್ತೀನಿ. ಹಾಂ, ಹೇಗಿರುತ್ತೆ ಅದು? ಸರ್, ಹೋಟೆಲ್ ಕನ್ಸಲ್ಟೇಷನ್ ಮಾಡ್ತೀನಿ. ಹೋಟೆಲ್ ಲೇಔಟು, ಹೋಟೆಲ್ ಸೆಟಪ್ಪು, ಕಿಚನ್ ಲೇಔಟು, ಕಿಚನ್ ಸೆಟಪ್ಪು, ಕಿಚನ್ ಪ್ಲ್ಯಾನಿಂಗು, ಮ್ಯಾನ್ ಪ್ಲಾಟ್ ಪ್ಲ್ಯಾನಿಂಗು ಅದೆಲ್ಲ ಮಾಡ್ತೀನಿ. ಮೆನು ಪ್ಲ್ಯಾನಿಂಗು ಅದೆಲ್ಲ ಮಾಡ್ತೀನಿ ಸರ್. ಓಕೆ ಸರ್, ಈಗ ಹೊಸ ಶೈಲಿಯ ಆಹಾರಗಳನ್ನು ಪರಿಚಯಿಸೋದು ಒಂದು ಕಲೆ. ಸೊ ಇದೆಲ್ಲ ಹೇಗೆ ನಿಮ್ಗೆ ಗೊತ್ತಾಗತ್ತೆ ಅಂತ? ಸರ್, ಇಯರ್ಲಿ ಒಂದು ಎಕ್ಸಿಬಿಷನ್ ಆಗುತ್ತೆ ಡೆಲ್ಲಿಯಲ್ಲಿ, ಆಹಾರ ಅಂತ. ಅದು ಏಷ್ಯಾಸ್ ಬಿಗ್ಗೆಸ್ಟ್ ಎಕ್ಸಿಬಿಷನ್ನು. ಸೊ ಇಯರ್ಲಿ ಹೋಗ್ತೀನಿ ನಾನು.
ಅಲ್ಲಿ ಹೋಗಿ ಹೊಸ ಹೊಸ ಟ್ರೆಂಡ್ಸು, ಹೊಸ ಏನು ಸಿಸ್ಟಮ್ಸ್ ಇದೆ, ಹೊಸ ಏನು ಶೈಲಿ ಇದೆ ಎಲ್ಲ ಅಲ್ಲಿ ಕಲಿತೀನಿ. ಬಂದು ಇಲ್ಲಿ ಇಂಪ್ರೂವ್ ಮಾಡ್ತೀನಿ. ಆಮೇಲೆ ನಾನು ಟ್ರಯಲ್ ಎರರ್ ಮಾಡ್ತಾನೆ ಇರ್ತೀರಿ. ಮಾಡ್ತಾ ಇರ್ತೀನಿ. ಅಂದರೆ ಫುಡ್ ಅಂದ್ರೆ ಹೆಂಗೆ ಟ್ರಯಲ್ ಆ್ಯಂಡ್ ಎರರ್ ಮಾಡಿದಾಗ್ಲೇ ಯಾವುದು ನಿಮಗೆ ಕರೆಕ್ಟಾಗಿರುತ್ತೆ ಅದನ್ನು ನೀವು ಜನಗಳಿಗೆ ಕೊಡ್ತೀರಾ. ಸೊ ಸಡನ್ನಾಗಿ ತರಲ್ಲ. ಓಕೆ. ರೆಸ್ಟೋರೆಂಟ್ ಶುರುವಾಗಿ ಎಷ್ಟು ವರ್ಷ ಆಯಿತು ಸರ್? ಸೊ 10 ವರ್ಷ ಆಯ್ತು ಇದು. 10 ವರ್ಷ. ಸೊ 10 ವರ್ಷ ಅಂತ ಹೇಳಿದ್ರೆ ಸ್ವಲ್ಪ ವರ್ಷಗಳ ಹಿಂದೆ ಇಲ್ಲೆಲ್ಲ ಫ್ಲಡ್ ಬಂದಿತ್ತು ಅಂತ ಕೇಳಿದ್ವಿ. ಹೌದು ಸರ್. ಸೊ ಅವಾಗ ಹೇಗಿತ್ತು ಸರ್? ಫಸ್ಟ್ ಸಿಚುವೇಶನ್ ಸರ್. ತುಂಬ 3 ತಿಂಗಳು ಹೋಟೆಲು ಕ್ಲೋಸ್ ಇತ್ತು. ಆಮೇಲೆ ಹೋಟೆಲ್ನಲ್ಲಿ ಟೋಟಲು 10 ಫೂಟ್ ನೀರಿತ್ತು ಸರ್. 11 days ಇಟ್ ವಾಸ್ ಸಬ್ಮರ್ಜ್ಡ್. ವೆಂಟ್ ಟು ವೆರಿ ಬ್ಯಾಡ್ ಟೈಮ್. ಓಕೆ. ಅದಾದ್ಮೇಲೆ ಮತ್ತೆ ಅದೇ ರೀತಿ ಶುರು ಮಾಡಿ. ಓ ವೆರಿ ಗುಡ್ ಸರ್, ಸೂಪರ್. ಅಂದರೆ ಈಗ ನಾವು ಸುಮಾರು ನಿಮ್ಮ ರಿವ್ಯೂಸ್ ಎಲ್ಲ ನೋಡ್ತಾ ಇದ್ದೆ ನಾನು. ಸೊ ಇಲ್ಲಿ ಬಂದು ಊಟ ಮಾಡಿದವರು ಮತ್ತೆ ಮತ್ತೆ ಇಲ್ಲಿಗೆ ಬರಬೇಕು ಅಂತ ಅನಿಸ್ತಾ ಇದೆ ಅವ್ರಿಗೆ. ಸೊ ಗೋಕಾಕಲ್ಲಿ ದಿ ಬೆಸ್ಟ್ ಹೋಟೆಲ್ ಅಂತ ಹೇಳಿದ್ರೆ ಅದು ಸ್ಪೈಸ್ ಗಾರ್ಡನ್ ಅಂತ ಹೇಳ್ತಾರೆ. ಸೊ ಇದ್ರ ಬಗ್ಗೆ ನಿಮ್ಗೆ ಏನು ಅನಿಸುತ್ತೆ? ಸರ್ ತುಂಬ ಖುಷಿ ಆಗುತ್ತೆ ಸರ್. ನಾವು ಮಾಡಿದ್ದು ಹಾರ್ಡ್ ವರ್ಕ್ಗೆ ಜನ ಸಪೋರ್ಟ್ ಮಾಡ್ತಾರೆ, ತಿರ್ಗಾ ಬರ್ತಾರೆ, ಊಟ ಮಾಡ್ತಾರೆ, ಅಪ್ರಿಷಿಯೇಟ್ ಮಾಡ್ತಾರೆ ಸರ್. ಸರ್ ಈಗ ನಿಮ್ಮ ಸ್ಟಾಫ್ ಬಗ್ಗೆ ಹೇಳೋದಾದರೆ ಸರ್, ನೀವು ಎಲ್ಲಿಂದ ಸ್ಟಾಫ್ಗಳನ್ನೆಲ್ಲ ಕರ್ಕೊಂಡು ಬರ್ತೀರಿ? ಸರ್ ಸ್ಟಾಫು ಲೋಕಲು ಇದ್ದಾರೆ, ಆಮೇಲೆ ಹೊರಗಿಂದು ಇದ್ದಾರೆ. ಉತ್ತರಾಖಂಡು, ಆಮೇಲೆ ವೆಸ್ಟ್ ಬೆಂಗಾಲು, ಆಮೇಲೆ ಲೋಕಲು ಇದ್ದಾರೆ ಸ್ಟಾಫ್. ಸೊ ಅವ್ರಿಗೆಲ್ಲ ನೀವು ಟ್ರೈನ್ ಮಾಡ್ತೀರಾ? ಟ್ರೈ ಮಾಡ್ತೀವಿ ಸರ್. ಓಕೆ ಸರ್. ಇದು ಗೋಕಾಕ್ ರೆಸಾರ್ಟ್ನ ನಿಮ್ಮ ತಂದೆಯವರು ಶುರು ಮಾಡ್ತಾರೆ. ಸೊ ಆಗ ನೀವಿನ್ನೂ ಚಿಕ್ಕವರು. ಸೊ ಆ ಟೈಮಲ್ಲೇ ಅಷ್ಟು ದೊಡ್ಡ ರೆಸಾರ್ಟು ಇವತ್ತು ಗೋಕಾಕ್ ಅನ್ನೋ ಸಿಟಿಲಿ ಶುರು ಮಾಡ್ತಾರೆ. ಸೊ ಅಲ್ಲಿ ಹೇಗಿದೆ ಸರ್, ಅಲ್ಲಿ ಹೇಗಿತ್ತು ಅಂತ ನಿಮ್ಮ ಎಕ್ಸ್ಪೀರಿಯನ್ಸ್? ಸರ್ ಆ ಟೈಮ್ 1998ದಾಗ ಸರ್ ಹೋಟೆಲ್ ಸ್ಟಾರ್ಟ್ ಆಯಿತು. ಅವತ್ತು ಗೋಕಾಕ್ನಲ್ಲಿ ಒಂದು ಚೆನ್ನಾಗಿ ಹೋಟ್ಲ್ ಇರಲಿಲ್ಲ. ಸೊ ಜನರಿಗೆ ಹುಬ್ಳಿ ಅವ್ರ ಬೆಲ್ಗಾಮ್ ಅಲ್ಲಿ ಹೋಗಿ ವಸತಿ ಮಾಡಿ ಮತ್ತು ನೆಕ್ಸ್ಟ್ ಡೇ ಬಂದು ಕೆಲಸ ಮಾಡಿ ಹೋಗೋದು ಪರಿಸ್ಥಿತಿ ಇತ್ತು. ಸೊ ಅದಕ್ಕೆ ಒಂದು ಚೆನ್ನಾಗಿ ಅಕಾಮಿಡೇಷನ್ ರೂಮ್ಸ್ ಕೊಡೋನು, ಚಲೋ ಊಟ ಕೊಡೋನು ಅಂತ ಇದು ಒಂದು ಹೋಟೆಲು ಕಟ್ಟರು. ಓಕೆ. ಅಂದರೆ ಈಗ ತುಂಬ ಜನ ಫಿಲ್ಮ್ ಸ್ಟಾರ್ಸ್ ಎಲ್ಲ ಬಂದಿದ್ದಾರೆ ಅಂತ ಕೇಳ್ಪಟ್ವಿ ನಾವು. ಸುದೀಪ್ ಅವ್ರು ಬಂದಿದ್ದಾರೆ, ಅಂಬರೀಷ್ ಅವ್ರು ಬಂದಿದ್ದಾರೆ, ಆಮೇಲೆ ದರ್ಶನ ಬಂದಿದ್ದಾರೆ, ಅವರೆಲ್ಲ ಸ್ಟೇ ಮಾಡಿದ್ದಾರೆ ಸರ್. ಆಮೇಲೆ ತುಂಬ ಪಾಲಿಟಿಷಿಯನ್ಸು, ಬಿಸ್ನೆಸ್ ಮೆನ್ನು ಅವರು ಸ್ಟೇ ಮಾಡಿದ್ದಾರೆ ಸರ್. ಓಕೆ. ಅಂದರೆ ಅಂಬರೀಷ್ ಅವರು ಸುಮಾರು ಒಂದು 16 ದಿನ ಇಲ್ಲಿ ಇದ್ರಂತೆ. ಸೊ ಹೇಗೆ ನಿಮ್ಮದು? ಸರ್ ಅದೊಂದು ಬೇರೆ ಎಕ್ಸ್ಪೀರಿಯನ್ಸ್ ಇತ್ತು ಸರ್. ಅವ್ರು ವೆರಿ ಡೌನ್ ಟು ಅರ್ತ್ ಸರ್. ಅವರು ನಮಗೆ ಯಾವಾಗಲೂ ಯಜಮಾನ್ರೆ ಬನ್ನಿ ಅಂತ ನಾವು ಕರೆದು ಬಿಟ್ಟು ನಾವು ಸೈಡ್ ಕುಡಿಸಿ ನನ್ನ ಮಾತಾಡ್ತಾ ಇದ್ರು ಸರ್. ಓಕೆ. ಓಕೆ. ಅಂದರೆ ಸರ್ ಈಗ ಅವರೆಲ್ಲ 16 ದಿನ ಇದ್ದಾರೆ ಅಂತ ಹೇಳಿದ್ರೆ ನಿಮ್ಮ ಕ್ವಾಲಿಟಿ ತುಂಬ ಚೆನ್ನಾಗಿರುತ್ತೆ ಅಂತ ಅರ್ಥ. ಸೊ ಯಾಕೆಂದರೆ ಇವರೆಲ್ಲ ಬರಬೇಕು ಅಂತ ಹೇಳಿದ್ರೆ ನಿಮ್ಗೆ ಆ ಲೆವೆಲಿಗೆ ಕ್ವಾಲಿಟಿ ಕೊಟ್ರೇ ಇರೋಕ್ಕೆ ಸಾಧ್ಯ. ಬಟ್ ಈ ಥರ ಒಂದು ಗೋಕಾಕ್ ಅನ್ನೋ ಸಿಟಿಯಲ್ಲಿ ಇಷ್ಟು ದೊಡ್ಡ ಹೋಟ್ಲು ಮತ್ತು ಇಷ್ಟು ದೊಡ್ಡ ಒಂದು ಕ್ವಾಲಿಟಿ ಕೊಡುವಂಥ ಒಂದು ಪ್ಲ್ಯಾನಿಂಗಲ್ಲಿ ನೀವು ಮಾಡಿದ್ರಲ್ಲ, ಸೊ ಇದು ಹೇಗೆ ಸಾಧ್ಯ ಆಯಿತು ಅಂತ? ಸರ್ ಇನ್ನೊಂದು ಸಪೋರ್ಟ್ ಅಂದರೆ ಇದು ಗೋಕಾಕ್ ಫಾಲ್ಸ್ ಇದೆ, ಟೂರಿಸ್ಟ್ ಪ್ಲೇಸ್ ಇದೆ. ಸೊ ಟೂರಿಸ್ಟು ಬರ್ತಾರೆ ಸರ್. ಸೊ ಅವಾಗೂ ಅವ್ರಿಗೂ ಯಾವುದು ಜಾಗ ಇದ್ರಿಕ್ಕಿಲ್ಲ, ಹೋಟ್ಲ್ ಇದ್ರಿಕ್ಕಿಲ್ಲ ಟು ಸ್ಟೇ. ಸೊ ಅದಕ್ಕೆ ಇದು ಸ್ಟಾರ್ಟ್ ಮಾಡಿದ್ರು. ಸೊ ಅದು ಬಿಟ್ಟು ಮತ್ತೆ ಸ್ಪೈಸ್ ಗಾರ್ಡನ್ ಶುರು ಆಗುತ್ತೆ. ಸ್ಪೈಸ್ ಗಾರ್ಡನ್ ಆದಮೇಲೆ ಇನ್ಯಾವ್ದು ಸರ್? ಇನ್ನೊಂದು ಲ್ಯಾಂಡ್ಮಾರ್ಕ್ ಅಂತ ಇದೆ ಸರ್. ದ ಲ್ಯಾಂಡ್ಮಾರ್ಕ್ ಬೂಟಿಕ್ ಹೋಟ್ಲ್ ಇದೆ. ಓಕೆ. ಸೊ ಅದು ನಾನು ನಡೆಸ್ತಾ ಇದ್ದೀನಿ ಸರ್, ಅಂಡರ್ ಮೈ ಮ್ಯಾನೇಜ್ಮೆಂಟ್. ತಂದೆಯವರಿಂದ ಶುರುವಾದಂಥ ಬಿಸ್ನೆಸ್ ಇದು. ಸೊ ಇವಾಗ ನೀವು ಸ್ಪೈಸ್ ಗಾರ್ಡನನ್ನು ನೋಡ್ಕೊಂಡು ಹೋಗ್ತಾ ಇದ್ದೀರಾ. ಸರ್ ಮುಂದೆ ಏನು ಸರ್ ಪ್ಲ್ಯಾನ್ ನಿಮ್ಮದೆಲ್ಲ? ಸರ್ ಮುಂದೆ ಒಂದು ಚಿಕ್ಕ ರೆಸಾರ್ಟ್ ಒಂದು ಮಾಡೋದು ಪ್ಲ್ಯಾನ್ ಇದೆ. ಒಂದು 20 ಕಾಟೇಜಸ್ಸು, ಒಂದು ಸ್ವಿಮ್ಮಿಂಗ್ ಪೂಲು, ಆಮೇಲೆ ಮೋಸ್ಟ್ ಪ್ರಾಬ್ಲಿ ನೆಕ್ಸ್ಟ್ ಇಯರ್ ಅದು ಸ್ಟಾರ್ಟ್ ಮಾಡ್ತೀನಿ. ಸೊ ಅದೊಂದು 2 yearsಲ್ಲಿ ರೆಡಿ ಆಗುತ್ತೆ. ಎಸ್ ಸರ್. ಸೊ ಅದು ಏನಾದರೂ ವಿಶೇಷ ಶೈಲಿ ಇರುತ್ತಾ, ಹೇಗೆ ಅದು ಸಸ್ಪೆನ್ಸಾ? ಬಂದಮೇಲೆ ನೋಡೋಣ ಅಂತೀರಿ. ವೆರಿ ಗುಡ್ ಸರ್. ರೆಸ್ಟೋರೆಂಟಲ್ಲಿ ವಿಶೇಷವಾದಂತಹ ನಿಮ್ಮ ಸಿಗ್ನೇಚರ್ ಫುಡ್ ಅಂದರೆ ಯಾವುದು? ಸರ್ ನಾವಿಲ್ಲಿ ಸೀ ಫುಡ್ ಕೊಡ್ತೀವಿ. ತುಂಬ ಮ್ಯಾಂಗ್ಳೂರ್ ಸ್ಟೈಲ್ ಸೀ ಫುಡ್ ಕೊಡ್ತೀವಿ. ನೀರು ದೋಸೆ, ಆಮೇಲೆ ಘೀ ರೋಸ್ಟು ಎಲ್ಲ ಕೊಡ್ತೀವಿ. ಆಮೇಲೆ ಇಂಡಿಯನ್ ಊಟನೂ ಕೊಡ್ತೀವಿ, ಪ್ಲಸ್ ಓರಿಯೆಂಟಲ್ ಇದೆ ಸರ್. ಓಕೆ. ಸೊ ಈಗ ನೀವು ಥಾಯ್ ಫುಡ್ ಹೇಳಿದ್ರಿ, ಇಟಾಲಿಯನ್, ಮೆಕ್ಸಿಕನ್. ಸೊ ಆ ಥರ ಫುಡ್ಗಳಿಗೂ ಇಲ್ಲಿ ಬೇಡಿಕೆ ಇದೆಯಾ? ಇದೆ ಸರ್, ಬೇಡಿಕೆ ಇದೆ. ಸ್ಪೆಷಲಿ ಇನ್ ಕೇಟ್ರಿಂಗ್ನಲ್ಲಿ ಇದೆ. ಸೊ ಅವಾಗ ನಾವು ಕೊಡ್ತೀವಿ, ಲೈವ್ ಕೌಂಟರ್ಸ್ ಕೊಡ್ತೀವಿ. ಇಲ್ಲಿ ಫಾರಿನರ್ಸು ಬರ್ತಾರೆ? ತುಂಬ ಜಾಸ್ತಿ ಇಲ್ಲ, ಕಡಿಮೆ ಬರ್ತಾರೆ. ಸೊ ಆ ಇದರಿಂದನೇ ನೀವು ಶುರು ಮಾಡಿ? ಎಸ್ ಸರ್, ಎಸ್. ಯಾವುದೇ ಒಂದು ಸಾಧನೆಗೆ ಅದರ ಬೆನ್ನ ಹಿಂದೆ ಒಂದು ಹೆಣ್ಣಿನ ಒಂದು ಸಪೋರ್ಟ್ ಇರುತ್ತೆ ಅಂತ ಹೇಳ್ತಾರೆ. ಸೊ ನಿಮ್ಮ ಬಗ್ಗೆ ಹೇಳೋದಾದರೆ? ಸರ್ ನಮ್ಮ ಮಿಸ್ಸೆಸ್ ಸರ್ ಅವರು ಶಿ ಈಸ್ ಅ ಬೇಕರ್ ಸರ್. ಅವರು ಬೇಕರಿ ಕೋರ್ಸ್ ಮಾಡಿದ್ದಾರೆ ಪುಣೆಯಲ್ಲಿ. ಆಮೇಲೆ ಇಲ್ಲಿ ನಮ್ಮ ಹೋಟೆಲ್ನಲ್ಲಿ ಎಷ್ಟು ನಾವು ಬೇಕರಿ ಐಟಮ್ಸ್ ನಾವು ಸೇಲ್ ಮಾಡ್ತೀವಿ ಎಲ್ಲ ಅವರೇ ಮಾಡ್ತಾರೆ ಸರ್. ಇಲ್ಲೇ ಮಾಡ್ತಾರೆ ಸರ್. ಅವರೇ ಎಲ್ಲ ಬಂದು ಎಲ್ಲ ಬೇಕ್ ಮಾಡಿ ರೆಡಿ ಮಾಡಿ ಕೊಡ್ತಾರೆ. ಸೊ ಸೇಲ್ ಮಾಡ್ತೀವಿ ಸರ್. ಸೊ ಅವ್ರದ್ದು ತುಂಬ ಸಪೋರ್ಟ್ ಇದೆ. ಅವರು ಬಂದು ಇಲ್ಲಿ ಹೋಟೆಲ್ ನನಗೆಲ್ಲ ಹೆಲ್ಪ್ ಮಾಡ್ತಾರೆ. ಆಮೇಲೆ ನಮ್ಮ ಸ್ಟಾಫ್ ಸರ್, ಮೋಸ್ಟ್ ಇಂಪಾರ್ಟೆಂಟ್.
ಅವರು ತುಂಬ ಸಪೋರ್ಟ್ ಮಾಡ್ತಾರೆ, ಅವರು ಕೆಲಸ ಮಾಡ್ತಾರೆ, ಚಲೋ ಕೆಲಸ ಮಾಡ್ತಾರೆ, ಅವರು ನನಗೆ ತುಂಬ ಇದು ಮಾಡ್ತಾರೆ, ಬ್ಯಾಕಿಂಗ್ ಕೊಡ್ತಾರೆ, ಏನೂ ಇದ್ದರೆ ನಂಗೆ ಕೇಳ್ತಾರೆ. ಆಮೇಲೆ ನಾವು ಕೂತೆಲ್ಲ ಡಿಸಿಷನ್ ತೊಗೋತೀವಿ ಎಲ್ಲ ಕೂಡಿ. ಇಟ್ಸ್ ಟೀಮ್ ವರ್ಕ್ ಸರ್. ಟೀಮ್ ವರ್ಕ್ ಇದೆ ಅಂತ ಇವತ್ತು ನಾವು ಇಷ್ಟು ಸಕ್ಸಸ್ಫುಲ್ ಆಗಿದ್ದೀವಿ ಸರ್. ವಿದೌಟ್ ಟೀಮ್ ವರ್ಕ್ ಇಟ್ಸ್ ನಾಟ್ ಪಾಸಿಬಲ್ ಸರ್. ಕರೆಕ್ಟ್. ಥ್ಯಾಂಕ್ ಯು ಸೊ ಮಚ್ ಸರ್. ಇಷ್ಟೊತ್ತು ನಿಮ್ಮ ಸಮಯನ ಕೊಟ್ಟು ನಿಮ್ಮ ರೆಸ್ಟೋರೆಂಟ್ಗಳ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ ಕೊಟ್ಟಿದ್ದೀರಿ. ಥ್ಯಾಂಕ್ ಯು ಸೊ ಮಚ್. ಇದಾಗಿತ್ತು ವಿಜಯ ಕರ್ನಾಟಕದ ವಿಶೇಷ ಪಾಡ್ಕಾಸ್ಟ್. ಮತ್ತೊಬ್ಬ ವ್ಯಕ್ತಿಯ ಜೊತೆ ಮುಂದಿನ ಪಾಡ್ಕಾಸ್ಟಲ್ಲಿ ಭೇಟಿಯಾಗೋಣ. ನಮಸ್ಕಾರ.